ಹಲೋ ಹ್ಮ್ ಸರ್, ನಮಸ್ತೆ. ಹ್ಮ್ ಸರ್, ನಾನಿವಾಗ ಕೆಲಸ ಮಾಡ್ತಾ ಇರೋದು ಹೈದರಾಬಾದಲ್ಲಿ. ಹ್ಮ್ ಸೊ ಇವಾಗ ಏನು ಅಂತ ಹೇಳಿದ್ರೆ ಸರ್, ಇವಾಗ ನಾನೊಂದು ಕಾರ್ಪೊರೇಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹ್ಮ್ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ಇವಾಗ ಒಂದು 80-90,000 ನಾನು ಅರ್ನ್ ಮಾಡ್ತಾ ಇದ್ದೀನಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಏನ್ ಮಾಡ್ಬೇಕು ಸರ್ ಅಂದ್ರೆ, ಆಬ್ವಿಯಸ್ಲಿ ಸೊ ರಿಚ್ ಆಗ್ಬೇಕು, ಈ ತರ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೇಕು. ಸೊ ಇದೆಲ್ಲ ತಲೆಯಲ್ಲಿ ಇದೆ. ಸೊ ಇದೇನು ಇದು ಕರೆಕ್ಟಾ? ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ? ಸೊ ಈ ತರ ಮನ್ಸಲ್ಲಿ ತಲೆಯಲ್ಲಿ ಬರೋದು ಕರೆಕ್ಟಾ? ಅಂದ್ರೆ ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕು. ನಂಗೆ ಗೊತ್ತಿಲ್ಲಪ್ಪ. ಸರ್ ಹೇಳಿ ಸರ್, ಏನಾದ್ರು ನಿಮ್ಗೆ ಐಡಿಯಾ 100% ಇದ್ದೇ ಇರುತ್ತೆ ಸರ್, ಹೇಳಿ. ನಾನು ಯಾವತ್ತೂ ಆ ದಾರಿಲಿ ಹೋಗ್ಲೇ ಇಲ್ಲ. ಓಕೆ, ಅದು ಗೊತ್ತು. ನಾನು ಯಾವತ್ತು ಆ ರೀತಿ ದುಡ್ಡು ಜಾಸ್ತಿ ಮಾಡ್ಬೇಕು ಅನ್ನೋ ಆ ಭಾವನೆ ಕೂಡ ಬಂದಿಲ್ಲ ನನಗೆ. ಏನ್ ಬಂದ್ರೆ ಅದ್ರಲ್ಲಿ ತೃಪ್ತಿ ಪಡ್ತಾ ಇದ್ದೆ. ಅದಕ್ಕೆ ನಾನು ರಿಚ್ ಆಗ್ತಾ ಇದ್ದೆ. ನಾನು ದಿನೇ ದಿನೇ ರಿಚ್ ಅಂತ ಗೊತ್ತಾಗೋಯ್ತು. ನನ್ನಷ್ಟು ರಿಚ್ ಯಾರು ಇಲ್ಲ ಅಂತ ಗೊತ್ತಾಗೋಯ್ತು. ನನಗೆ ಇಲ್ಲದ್ದೇನು ಇಲ್ಲ, ನನಗಿರೋ ಅಷ್ಟು ಐಶ್ವರ್ಯ ಯಾರಿಗೂ ಇಲ್ಲ ಅಂತ ಗೊತ್ತಾಗೋಯ್ತು. ಯಾಕಂದ್ರೆ ನನಗೆ ಒಂದು ಸಾಲ ಇಲ್ಲ. ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ ಅಲ್ಲಿ ನನಗೆ ಒಂದು ಪೈಸೆ ಸಾಲ ಇಲ್ಲ. ನಾನು ಯಾರಿಗೂ ಒಂದ್ ಪೈಸೆ ಕೊಡೋಂಗಿಲ್ಲ, ಯಾರಿಗೂ ಒಂದ್ ಪೈಸೆ ಕೊಟ್ಟು ತಗೊಳಂಗೂ ಇಲ್ಲ. ಎರಡೂ ದುಃಖ ಇಲ್ಲ ನನಗೆ. ನನ್ ದುಡ್ಡು ಕಳೆದೋಯ್ತು ಅನ್ನೋ ದುಃಖನೂ ಇಲ್ಲ. ನಾನು ಇನ್ನೊಬ್ರಿಗೆ ಕೊಡ್ಬೇಕಲ್ಲ, ರಾತ್ರಿ ಬೆಳಗ್ಗೆ ಎದ್ದು ಏನು ಉತ್ತರ ಹೇಳಿ ಅನ್ನೋ ದುಃಖ, ಇನ್ಕ್ಲೂಡಿಂಗ್ ಬ್ಯಾಂಕ್ ಲೋನ್ ಏನೂ ಇಲ್ಲ. ಇನ್ನು Okay. ಆಸ್ತಿ, ನಂದು ಇವತ್ತು ಆಸ್ತಿ ಇದೆ, ನಾಳೆ ಇನ್ನು 30 ಲಕ್ಷ ಆಗತ್ತೆ, ನಾಡಿದ 40 ಲಕ್ಷ ಆಗತ್ತೆ ಅನ್ನೋ ಚಿಂತೆನೂ ಇಲ್ಲ ನನಗೆ. ಯಾಕಂದ್ರೆ ನಾನು ಆಸ್ತಿನೇ ಮಾಡ್ಲಿಲ್ಲ. ಮತ್ತೆ ನನಗೇನು ಕೊರತೆ ಇಲ್ಲ. ಏನ್ ಬೇಕು ಅಂದ್ರೂ ತಗೊಳ್ಳೋ ಹಂಗೆ ಆಯ್ತು. ನಾನಿರೋ ಟೈಮ್ ಕೌಂಟ್ ಡೌನ್ ಆಗ್ತಾ ಇದೆ. ಯಾಕಂದ್ರೆ ನಾನು ಪ್ರತಿದಿನ ನನ್ನ ಮರಣಕ್ಕೆ ಹತ್ರ ಆಗ್ತಾ ಇದ್ದೀನಿ, ಜನನಕ್ಕೆ ದೂರ ಆಗ್ತಾ ಇದ್ದೀನಿ. ಹಾಗಾಗಿ ನಾನು ಆ ದಿನಗಳನ್ನ ಇಂಪಾರ್ಟೆನ್ಸ್ ಟೈಮ್ ಕೊಡಕ್ ಹೋದೆ. ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. 10 ಕ್ಷಣ ಕೆಲಸ ಮಾಡಿ 1 ಕ್ಷಣ ಎಂಜಾಯ್ ಮಾಡ್ಬೇಕು. ಆ ಕೆಲಸ ಮಾಡಿದ ತಕ್ಷಣ 24 ಕ್ಷಣ ದುಡಿದ್ರೆ ನಮಗೆ 1 ಕ್ಷಣ ದೇವ್ರು ಕೊಟ್ಟೆ ಕೊಡ್ತಾರೆ ಸುಖ, ಕಂಪಲ್ಸರಿ. ಏನು ಕೊರತೆ ಆಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋದೆ, ಸಿಕ್ತು. ಆದ್ರೆ ಎಂತ ಸಿಕ್ತು ಗಿಫ್ಟ್ ಅಂದ್ರೆ, ಸ್ಟ್ರೆಸ್ ಅನ್ನೋದು 0 ಲೆವೆಲ್. ಮಲಗಿದ್ರೆ ನಿದ್ದೆ, ಎದ್ರೆ ಕೆಲಸ, ಎದ್ರೆ ಹಸಿವಾದ್ರೆ ಹೊಟ್ಟೆಗೆ ಅನ್ನ, ಬಯಸಿದ ರುಚಿಗಳು. ಜೈಲಲ್ಲೂ ನಿದ್ದೆ, ಬೈಲಲ್ಲೂ ನಿದ್ದೆ, ಬೆಟ್ಟದಲ್ಲೂ ನಿದ್ದೆ, ಬಂಡೆ ಮೇಲೂ ನಿದ್ದೆ, ಗಿಡದ ಕೆಳಗೂ ನಿದ್ದೆ, ಮನೆ ಒಳಗೂ ನಿದ್ದೆ, ಎಸಿಲೂ ನಿದ್ದೆ, ಬಿಸಿಲೂ ನಿದ್ದೆ. ಏನು ಕೊರತೆ ಆಗ್ಲಿಲ್ಲ. ದೇವ್ರು ನನಗೆ ಅಡ್ವಾನ್ಸ್ ಬುಕಿಂಗ್ ಮಾಡೋದು, ನನಗೆ ನಂಬಿಕೆ ಹೊಟ್ಟೋಯ್ತು ಅಡ್ವಾನ್ಸ್ ಬುಕಿಂಗ್ ಮಾಡೋದು. ಯಾಕಂದ್ರೆ ನಾಳೆ ಏನ್ ಕ್ಯಾನ್ಸಲ್ ಮಾಡುತ್ತೋ ನಮ್ಮ ಕಾರ್ಯಕ್ರಮನ ಅನ್ನೋ ಭಾವನೆಗೆ ಆ ಕ್ಷಣ ನಿರ್ಧಾರ ಮಾಡ್ತಾ ಹೋದೆ ಪ್ರತಿಯೊಂದು. ಅಡ್ವಾನ್ಸ್ ಲಾಡ್ಜ್ಗಳು ತಗೊಳ್ಳೋದು ಇಲ್ಲ, ಅಲ್ಲಿ ಹೋದಾಗ ನೋಡ್ಕೊತಿದ್ದೆ ಅದು ಏನಾದ್ರೂ ಫೇಸ್ ಮಾಡಕ್ ರೆಡಿ ಇರೋವಾಗ. ಎಲ್ಲಾದ್ರೂ ಇರೋಕ್ ರೆಡಿ ಇದ್ದಾಗ ನಾನೇ ಕೊದ್ದಾಡ್ಬೇಕು. ಹೀಗೆ ಕೆಲ್ಸ ಇವಾಗ ನೀವೆಲ್ಲ 60-80 ಸಾವಿರ ತಗೋತೀರಿ, ಅದರಲ್ಲಿ 50,000 ಇನ್ಸ್ಟಾಲ್ಮೆಂಟ್ಸ್ಗೆ ಹೋಗುತ್ತೆ. ಕೆಲಸ ಏನಾದ್ರು ಬಾಸ್ ಹರಾಸ್ಮೆಂಟ್, ಸೀನಿಯರ್ ಹರಾಸ್ಮೆಂಟ್ ಆಗಿ ಕೆಲಸ ಬಿಡ್ಬೇಕು ಅಂದ್ರೆ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಏನ್ ಮಾಡೋದು ಅನ್ನೋ ಚಿಂತೆ ನಿಮ್ಗೆ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ದಿನೇ ದಿನೇ ಸ್ಲೇವ್ಸ್ ಆಗ್ತಾ ಹೋಗ್ತೀರಿ ನೀವು. ಆದ್ರೆ ನನಗೆ ಆ ಪರಿಸ್ಥಿತಿ ಇರ್ಲಿಲ್ಲ. ಯಾರ್ ಪ್ರಾಜೆಕ್ಟ್ ಕೋಟಿಗಟ್ಲೆ ಪ್ರಾಜೆಕ್ಟ್ ಆದ್ರೆ ರಿಜೆಕ್ಟ್ ಮಾಡುವಂತಹ ಹುಮ್ಮಸ್ಸಿತ್ತು ನನಗೆ. ನನಗೇನು ಭಯ ಅನ್ನೋದೇ ಇರ್ಲಿಲ್ಲ. ಮೊದಲನೇದಾಗಿ ಭಯ ಸತ್ತೋಯ್ತು ನನಗೆ ಜೀವನದಲ್ಲಿ. ಹಾಗಾಗಿ ನಾನು ರಿಚೆಸ್ಟ್ ಅನ್ಕೊಂಡೆ. ಇನ್ನು ಲ್ಯಾಂಡ್ ವಿಚಾರದಲ್ಲಿ ನನ್ನಷ್ಟು ಲ್ಯಾಂಡ್ ನಿಮ್ಗೆ ಯಾರಿಗೂ ಇಲ್ವೇ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಲ್ಯಾಂಡ್ ಮಾತ್ರ ನಿಮ್ದು ಅನ್ಕೋತೀರಿ. ನಾನು ಸಮುದ್ರ ಎಲ್ಲ ನಂದು ಅನ್ಕೋತೀನಿ. ಗಂಗಾ ನದಿ ಹತ್ರ ಹೋದ್ರೆ ಎಂಟೈರ್ ಗಂಗಾ ನಂದು ಅನ್ಕೋತೀನಿ. ಆಕಾಶ ನೋಡ್ತಾ ಇದ್ರೆ ಆಕಾಶ ನಂದು ಅನ್ಕೋತೀನಿ. ಎಲ್ಲಿ ಕಾಲಿಟ್ಟಿರ್ತೀನೋ ಆ ಜಾಗ ನಂದು ಅನ್ಕೋತೀನಿ. ಇವಾಗ ಕಾಲ್ ತೆಗಿತಾ ಇದೀನಿ ಅಂತ ಅನ್ಕೋತೀನಿ. ಆಸ್ತಿ ಮಾಡಿದವರು ಕಾಲ್ ತೆಗಿತಾರೆ, ನಾನು ತೆಗಿತೀನಿ. ಆಸ್ತಿ ಮಾಡೋರು ಅವ್ರ ಆಸ್ತಿ ಬಿಟ್ಟು ಬೇರೆಯವ್ರ ಮನೆಗೆ ಹೋದ್ರೆ ಮಲ್ಕೋಬೇಕಾಗತ್ತೆ, ಲಾಡ್ಜಲ್ಲಿ ಮಲ್ಕೋಬೇಕಾಗತ್ತೆ. ಹಾಗೆ ನಾನು ಅಷ್ಟೇ ಬಾಡಿಗೆ ಮೇಂಟೆನೆನ್ಸ್ ತರ ಕಟ್ತೀನಿ. ನನಗೆ ನಿಮ್ಮ ಆಸ್ತಿಗೂ ನೀವು ಮೇಂಟೆನೆನ್ಸ್ ಕಟ್ಟಲೇಬೇಕು. ಬಾಡಿಗೆ ಆಸ್ತಿಗೆ ಆಕ್ಚುಲಿ ಟ್ಯಾಕ್ಸ್ ಇಲ್ಲ. ಮೇಂಟೆನೆನ್ಸ್ ಅಂದ್ರೆ ನೀನ್ ಕಟ್ಟೋ ಬಾಡಿಗೆನೆ ಮೇಂಟೆನೆನ್ಸ್. ಅಷ್ಟು ನೀನ್ ಸ್ವಂತ ಪ್ರಾಪರ್ಟಿಗೂ ಮಾಡ್ಬೇಕಾಗತ್ತೆ. ಈ ವಿಶಾಲ ಮನೋಭಾವನೆ ನನ್ನಲ್ಲಿ ಯಾವಾಗ ಬಂತು, ಆವಾಗಿಂದ ದುಃಖ ದೂರ ಆಯ್ತು ಬಂಗಾರು.
ಹಾಗಾಗಿ ನನಗೆ ನಿಮ್ಮದು ಏನ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ಗೂ ಕ್ಯಾನ್ಸರ್ ಬರೋದು ತಪ್ಪಲಿಲ್ಲ. ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಬಾಡಿ ಪರ್ಸನಾಲಿಟಿಗಳು ಹೊಟ್ಟೋಯ್ತು. ಸ್ಟ್ರೆಸ್ಗೆ ಕೆಳಗ್ ಬಿದ್ರು, ಮಿನಿಸ್ಟರ್ಗಳು ಜೈಲ್ಗೆ ಹೋದ್ರು, ಎಂತ ಫೇಮಸ್ ನಟರೆಲ್ಲ ಜೈಲ್ಗೆ ಹೋದ್ರು, ತಪ್ಪುಗಳು ಮಾಡಿದ್ರು. ನನಗೆ ಈ ಪಾಠ ಸಹನೆ ಕಲಿಸ್ತು, ಸಂವಿಧಾನ ಕಲಿಸ್ತು. ಸಂವಿಧಾನ ಇವಾಗ ನನ್ನ ಸಾಕಷ್ಟು ಜನ ಬೈದ್ರು, ಆಯಿಗ್ ಬಂದಂಗ್ ಬೈದ್ರು, ಆದ್ರೆ ನಾನು ಸಹಿಸ್ಕೊಂಡ್ಬಿಟ್ಟೆ. ಆದ್ರೆ ಹೆಣ್ಣ ನಿಂದನೆ ಮಾಡಿದ್ರೆ ಸಹಿಸ್ಕೊಳ್ಳಿಲ್ಲ. ಉಲ್ಟಾ ಅವ್ರನ್ನ ನಾನು ಹೆಣ್ಣು ನಿಂದನೆ ಮಾಡಿದವ್ರನ್ನ ಶಂಡಾನ ಮಾಡ್ದ ಅಂತ ಬೈದೆ ವಿನಃ ನಾನು ಅವ್ರನ್ನ ಶೆಡ್ಗಳಿಗೆ ಕರ್ಸ್ಕೊಂಡು ಕೊಲೆಗಳು ಮಾಡ್ಲಿಲ್ಲ. ಮತ್ತೆ ಸಂವಿಧಾನ ನಂಬದೆ ಎಲ್ಲಾರ ಮೇಲೂ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರಿ. ಆ ಕಂಪ್ಲೇಂಟ್ ರಿಯಾಕ್ಟ್ ಆಗಿದೆಯೋ ಇಲ್ವೋ, ಅವ್ರಿಗೆ ಪನಿಷ್ಮೆಂಟ್ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಐ ಡಿಡ್ ಮೈ ಜಾಬ್. ಹಾಗಾಗಿ ನನಗೆ ಏನು ಮಕ್ಕಳ ವಿಚಾರದಲ್ಲಿ ಯಾರಕ್ಕೆ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಇರ್ಬೇಕು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ವಂತಿಕೆ ಇರುತ್ತೆ. ದೇವ್ರನ್ನ ನಂಬೋದು, ನಂಬದೇ ಇರೋದು, ತಿನ್ನುವ ಪದಾರ್ಥಗಳು. ಕೆಲವರು ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಖಾರ ಇಷ್ಟಪಡ್ತಾರೆ. ನೀನ್ ಇದೇ ತಿನ್ಬೇಕು, ಇದೇ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು, ನೀನ್ ನಂಬಲೇಬೇಕು, ದೇವ್ರನ್ನ ನಂಬಲೇಬಾರ್ದು. ಈ ರೀತಿ ಯಾವತ್ತೂ ಒಬ್ಬರ ಮೇಲೆ ಓದ್ಲೇಬೇಕು ಅಂತ ಹೇಳಲೇ ಇಲ್ಲ. ನನ್ ಮಕ್ಕಳಲ್ಲಿ ಒಬ್ರು 6ನೇ ಕ್ಲಾಸಿಗೆ ಬಿಟ್ರು, ಒಬ್ರು 9ನೇ ಕ್ಲಾಸಿಗೆ ಬಿಟ್ರು. ನಾನು ಯಾಕೆ ಬಿಟ್ರು ಅಂತ ಕೂಡ ಕೇಳಲಿಲ್ಲ. ಮತ್ತೆ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು, ಅವ್ರ ಮನೇಲೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು. ಓದಿರೋರ್ನ ನೀನು ಯಾಕೆ ಓದ್ದೆ ಅಂತ ಹೇಳಿಲ್ಲ, ಈ ಸಬ್ಜೆಕ್ಟ್ ಯಾಕೆ ತಗೋತೀಯ ಅಂತ ಹೇಳಿಲ್ಲ. ಇವೆಲ್ಲ ಆನಂದಕ್ಕೆ ಮೆಟ್ಟಿಲುಗಳು. ಇದನ್ನೇ ರಾಮಾಯಣ ಕಲ್ಸೋದು, ಮಹಾಭಾರತ ಕಲ್ಸೋದು ಇದನ್ನೇ. ಆದ್ರೆ ನಾವು ಕಲೀಲಿಲ್ಲ. ಯಾರೋ ಮೆಕಾಲೆ ಮಾಡಿರೋ ಸಿಸ್ಟಮ್ನ ಕಲ್ತ್ವಿ. ಡಿಗ್ರಿ ಆಗ್ಬೇಕು. ಎಷ್ಟು ಜನ ನೋಡಿದೆ ನಾನು. ಮಗಳು ಹೀರೋಯಿನ್ ಆಗ್ಬೇಕು ಅಂತಾಳೆ, ಇವರು ಡಿಗ್ರಿ ಮಾಡ್ಕೊಂಡು ಆಗು ಅಂತಾರೆ. ಡಿಗ್ರಿ ಮಾಡೋ ಅಷ್ಟೊತ್ತಿಗೆ ಆ ಹುಡುಗಿಲಿ ಚಾರ್ ಮುಟ್ಟಾಗಿರುತ್ತೆ. ಅವರು ವಿಲವಿಲ ಒದ್ದಾಡೋದ್ ನೋಡಿದೆ ನನ್ನ ಹತ್ರ ಬಂದು. ಅಪ್ಪ, ಇವೆಲ್ಲ ನೀನು ಈ ದುಃಖ, ನೀನು ಈ ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡ್ಕೊಂಡ್ರೆ ನಿನ್ಗೆ 20,000ದಲ್ಲೂ ರಾಜನ್ ತರ ಬದುಕ್ಬಿಡ್ಬೋದು. ಮಾಡ್ಕೊಳ್ಳಿಲ್ಲ ಅಂದ್ರೆ 80,000ದಲ್ಲೂ ಪರದಾಡ್ಬೇಕಾಗತ್ತೆ. ನಿಜ ಸರ್. ಆದ್ರೆ ಬಟ್ ಎವ್ರಿ ಡೇ ಎಲ್ಲ ಥಿಂಗ್ಸ್ ಎಲ್ಲ ಭಯಂಕರ ಎಕ್ಸ್ಪೆನ್ಸಿವ್ ಆಗ್ತದಲ್ಲ ಸರ್. ಆಗ್ಲಿ ಬಿಡು, ನಿನ್ ಕೆಲ್ಸಕ್ಕೂ ಎಕ್ಸ್ಪೆನ್ಸಿವ್ ಆಗ್ತದೆ. ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇರ್ಬೇಕು. ಯಾವತ್ತು ಇವನ್ನೆಲ್ಲ ಒಡಗೂಡಿಸ್ಕೊಂಡ್ರೆ ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಬರುತ್ತೆ. ಇವಾಗ ನೋಡು, ನನಗೆ ಗೊತ್ತಿಲ್ಲ, ನಾನು 33 ವರ್ಷಕ್ಕೆ ಬರೆಯೋಕ್ ಶುರು ಮಾಡಿದೆ. 50 ವರ್ಷದ ನಂತರ ಅದು ಪಬ್ಲಿಷ್ ಆಯ್ತು. ಅಂದ್ರೆ ನಾನು ಒಬ್ಬ ಸಾಧಾರಣ ಜ್ಯೋತಿಷಿಯಾಗಿ ಜೀವನದಲ್ಲಿ ಬಂದೆ, ಓದ್ದೆ. ಸ್ನೇಹಿತರೆಲ್ಲ ವಿದೇಶಕ್ಕೆ ಹೋದ್ರು, ನಾನು ಹೋಗ್ಲಿಲ್ಲ. ಓದೋದ್ರಲ್ಲಿ ಆಸಕ್ತಿ ತೋರಿಸ್ದೆ, ಜ್ಯೋತಿಷದಲ್ಲಿ ಆಸಕ್ತಿ ತೋರಿಸ್ದೆ. ನಾನು ಕಾಶ್ಯಪ ಶಿಲ್ಪಶಾಸ್ತ್ರ ಓದ್ದೆ. ಎಲ್ಲದ್ರಲ್ಲೂ ಆಸಕ್ತಿ ತೋರಿಸ್ದೆ ವಿನ ಅದರಿಂದ ಹಣ ಮಾಡ್ಬೋದು ಅಂತ ಅನ್ಕೊಳ್ಳಿಲ್ಲ. ಬೆಂಗಳೂರಲ್ಲಿ 12 ವರ್ಷ ಪ್ರೊಫೆಷನ್ ಮಾಡಿದೆ. ಸಾಹುಕಾರರಾಗ್ಲಿ, ಬಡವರಾಗ್ಲಿ, ಮಿನಿಸ್ಟರ್ಸ್ ಆಗ್ಲಿ 1 ಪೈಸಾ ಮುಟ್ತಿರ್ಲಿಲ್ಲ ಅವ್ರ ಹತ್ರ. ಅದೇ ರೀತಿ ನಾನು ನೋಡಿದೆ, ಆದ್ರೂ ಹೊಟ್ಟೆಗೆ ಏನು ಕಡಿಮೆ ಆಗ್ಲಿಲ್ಲ. ಅದೇ ನನಗೆ ಇವತ್ತು ಆಶೀರ್ವಾದ ಆಗೋಯ್ತು. ಏನು ಹೆಸರು, ಸಂತೋಷ, ವಿದ್ಯೆ, ಒಂದು ಟ್ಯಾಲೆಂಟ್ ನಿನ್ನಲ್ಲಿ ಇದ್ಬಿಟ್ರೆ ಎಷ್ಟು ರೇಟ್ಸ್ ರೈಸ್ ಆದ್ರೂ ನಿನ್ನ ಟ್ಯಾಲೆಂಟ್ಗೂ ಬೆಲೆ ಜಾಸ್ತಿ ಆಗುತ್ತೆ. ನಿನ್ ಟ್ಯಾಲೆಂಟ್ಗೂ ಬೆಲೆ ಜಾಸ್ತಿ ಆಯ್ತಲ್ಲ. ಇವಾಗ ಏನಪ್ಪ ನೀನ್ ಹೇಳ್ತೀಯ ತರಕಾರಿ ಬೆಲೆ ಜಾಸ್ತಿ ಆಯ್ತು ಅಂತ. ಎಷ್ಟು ತರಕಾರಿ ಬೆಲೆ ಎಷ್ಟು ಜಾಸ್ತಿ ಆಯ್ತು? ಚಿನ್ನದ ಬೆಲೆ ಜಾಸ್ತಿ ಆಯ್ತಪ್ಪ. ಇವಾಗ ನನ್ಗೇನ್ ಸಂಬಂಧ ಚಿನ್ನದ ಬೆಲೆ? ಚಿನ್ನನ ಬೈ ಮಾಡಿದವ್ರು ಎಲ್ಲ ದುಃಖದಲ್ಲಿದ್ದಾರೆ ಈ ಕಾಲದಲ್ಲಿ. ನಾನು ಬರ್ದಿಟ್ಟು ಹೇಳ್ತೀನಿ ನಿನಗೆ, ಚಿನ್ನವನ್ನ ನಾವು ಖರೀದಿಸಿದಷ್ಟು ದುಃಖನೇ ನಮಗೆ. ಕಳಿಯೋದ್ರಿಂದ ಒಂದು ದುಃಖ. ಅಮೌಂಟ್ ಎಷ್ಟು ಹಣ ಇರ್ತದೆ ನಿಮ್ಮ ಹತ್ರ, ಅಷ್ಟು ದುಃಖ, ಅಷ್ಟು ಜಾಸ್ತಿ ಇಲ್ಲ. ಜೀವನದಲ್ಲಿ ಅತ್ಯಂತ ಬೆಲೆ ಬಾಳೋ ವಸ್ತು ಯಾವ್ದು ಹೇಳು? ಅದನ್ನ ರಿಚ್ ಅನ್ನೋದು ಯಾವ್ದು? ಪೀಸ್ ಆಫ್ ಮೈಂಡ್. ಕರೆಕ್ಟ್. ಹೆಂಗ್ ಗೊತ್ತಾ ನಿನ್ಗೆ? ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಸರ್, ಅಂದ್ರೆ ನಿಂದು ಏನ್ ಮಾಡ್ತೀಯಾ, ಯಾಕೆ? ಪೀಸ್ ಆಫ್ ಮೈಂಡ್ ಗಿಂತ ಕಡಿಮೆ ಬೆಲೆ ಬಾಳೋದು ಯಾವ್ದು ಹೇಳು? ಪ್ರೀತಿಗಿಂತ ಕಡಿಮೆ ಬೆಲೆ ಬಾಳೋದು ಯಾವ್ದು ಹೇಳು? ಕೆಲಸಕ್ಕಿಂತ ಕಡಿಮೆ ಬೆಲೆ ಬಾಳೋದು ಯಾವ್ದು ಹೇಳು? ಹಣಕ್ಕಿಂತ ಕೆಲಸ ಕಡಿಮೆ ಬೆಲೆ ಬಾಳೋದು ಭೂಮಿ ಮತ್ತೆ ಚಿನ್ನ. ಇವಾಗ ಎಲ್ಲದಕ್ಕಿಂತ ರಿಚೆಸ್ಟ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಹಣ ಇರೋನೇ ಶ್ರೀಮಂತ. ಟೇಬಲ್ ಅಲ್ಲಿ ಕ್ಯಾಶ್ ಇಟ್ರೆ ಎಲ್ಲಾ ಬಾರ್ಗೇನು ಬಂದ್ಬಿಡುತ್ತೆ.
ಅಲ್ವಾ? ಭೂಮಿ ನಿಜ, ನಿಜ, ಬೆಲೆ ನಿಜ. ಕಡಿಮೆ ಮಾಡ್ಬೋದು, ಬಂಗಾರದ ಬೆಲೆ ಕಡಿಮೆ ಮಾಡ್ಬೋದು, ನಿನ್ ಹತ್ರ ಕ್ಯಾಶ್ ಇದೆ. ಆದ್ರೆ ಕ್ಯಾಶ್ಗಿಂತ ರಿಚ್ ಇರೋದು ಕೆಲ್ಸ. ಕೆಲ್ಸ ಕ್ಯಾಶ್ ನ ಖರೀದಿ ಮಾಡುತ್ತೆ, ಕ್ಯಾಶ್ ಕೆಲ್ಸನ ಖರೀದಿ ಮಾಡಕ್ಕಾಗಲ್ಲ. ಹೌದೌದು, ನಿಜ ಸರ್. ಅದರಿಂದ ಆ ಕೆಲ್ಸಕ್ಕಿಂತ ಬೆಲೆ ಬಾಳೋದು ಯಾವ್ದು ಹೇಳು? ಇವಾಗ ಮನೆಗೆ ಹೋದ ತಕ್ಷಣ ತಾಯಿ ಪ್ರೀತಿ ಕೊಡ್ತಾಳೆ, ತಾಯಿನ ನೋಡ್ಕೋತಾ ಇದೀಯ ನೀನು. ಅಮ್ಮ ವೈಫ್ ಪ್ರೀತಿ ಕೊಡ್ತಾಳೆ, ವೈಫ್ ನೋಡ್ಕೋತಿದ್ಯಾ. ವೈಫ್ಗೆ ಹಸ್ಬೆಂಡ್ ಪ್ರೀತಿ ಕೊಡ್ತಾನೆ. ಆ ಪ್ರೀತಿ ಇದೆಯಲ್ಲ, ಅವ್ರಿಗೆ ನೋಡು ಯಾವ ಸಂಬಳನೂ ಬೇಕಿಲ್ಲ, ಯಾವ ದುಃಖನೂ, ಪ್ರೀತಿಗಿಂತ ಬೆಲೆ ಬಾಳೋದು ಯಾವ್ದಿಲ್ಲ. ಆದ್ರೆ ಪ್ರೀತಿಗಿಂತ ಬೆಲೆ ಬಾಳೋದೊಂದಿದೆ, ಅದು ಶಾಂತಿ. ನಿಜ ನಿಜ ಸರ್, ಕರೆಕ್ಟ್. ಅದರಿಂದ ಚೇಂಜ್ ಆಗು. ಸಾಲ ಇಲ್ಲದವನಂತಾಗು ನೀನು, ಇನ್ಸ್ಟಾಲ್ಮೆಂಟ್ ಕಟ್ಟದವನಂತಾಗು ನೀನು. ಇವಾಗ ಕಮಿಟ್ಮೆಂಟ್ಸ್ ಏನು ಇಲ್ಲ ಸರ್, ನನಗೆ ಲೋನ್ ಏನಿಲ್ಲ. ಬಟ್ ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮೆಂಟಾಲಿಟಿ ನಿನ್ನ ಬ್ರೈನ್ ಅಲ್ಲಿ ಇದೆ. ಅದಕ್ಕೆ ಮನುಷ್ಯ ಸರ್, ಈಗ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾನು ನನ್ನ ಜೊತೆ ಓದಿದವ್ರನ್ನೆಲ್ಲ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಇನ್ನೂ ಮೂರ್ಖತನ. ಅದು ಬಿಡು. ಅವ್ರ ಜೊತೆ ಆಗೋದ ಕಷ್ಟಗಳು ಕಂಪೇರ್ ಮಾಡು. ಹೋಗ್ಲಿ, ನೀನು ಒಬ್ಬ ಫ್ರೆಂಡ್ ಓದಿರೋವನ್ನ ಕಂಪೇರ್ ಮಾಡು. ನಾನು 6 ತಿಂಗಳಿಗೆ ಅವನ ಲೈಫ್ ನ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನಿನ್ನ ಲೈಫ್ ನ ಅವನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಿನಗೆ ಅವಾಗ ಗೊತ್ತಾಗುತ್ತೆ, ನಂದು ಬೇಡಪ್ಪ ದೇವ್ರೆ, ನಂದು ನನಗೆ ಕೊಟ್ಬಿಡು ಅಂತ ಹೇಳ್ತೀಯ ನೀನು. ನಿಜ ನಿಜ. ಏನೋ ಇನ್ನು ಸಮಾಚಾರ ಇದೆ ಸರ್. ಸುಮಾರು ದಿನ ಟ್ರೈ ಮಾಡಿದೆ ನಿಮ್ಗೆ, ಸುಮಾರು ಕಾಲ್ ಮಾಡಿದೆ. ಒಂದೊಂದ್ಸಲಿ ನೀವು ಆನ್ಸರ್ ಮಾಡ್ತಿದ್ರಿ. ನೀವೇನೋ ಈ ತರನೇ ಫಸ್ಟ್ ಸ್ಟಾರ್ಟಿಂಗ್ ಕಾಲ್ ಎತ್ತಿದಂಗೆ. ಏನ್ ಸರ್? ನೀನ್ ಯಾರು? ನನ್ನ ಹೆಸರು ಸ್ಮರಣ್ ಅಂತ ಹೇಳಿ. ಓಕೆ. ನಾನು ಮೊದಲು ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ. ಇವಾಗ ಹೈದರಾಬಾದ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ 2 ವರ್ಷ ಆಯ್ತು ಹೈದರಾಬಾದಿಗೆ ಬಂದು. ಮತ್ತೆ ಇದೆಲ್ಲದಕ್ಕಿಂತ ರಿಚ್ ಇನ್ನೊಂದಿದೆ. ಆ ಶಾಂತಿ ಸಿಗ್ಬೇಕು ಅಂದ್ರೆ ನೀನು ಸಂಪಾದನೆ ಮಾಡಿದ್ರು ಸಿಗಲ್ಲ, ಏನ್ ಮಾಡಿದ್ರು ಸಿಗಲ್ಲ. ಆ ಶಾಂತಿ ಸಿಗ್ಬೇಕು ಅಂದ್ರೆ ಪರೋಪಕಾರ. ಅದನ್ನ ಅರಿತು ನಾವೇನ್ ಮಾಡಿದ್ವಿ, ನಾವು ಪ್ರಾಣಿ ರಕ್ಷಾ, ವೃಕ್ಷ ರಕ್ಷಾ, ಸರ್ವ ಜೀವ ರಕ್ಷಾ, ಸ್ತ್ರೀ ರಕ್ಷಾ, ಇವೆಲ್ಲ ಆರಂಭ ಮಾಡಿದ್ವಿ. ನಮ್ಮ ಹುಡುಗರಿಗೆ ಅರ್ಧ ಸ್ಟ್ರೆಸ್ ರಿಲೀಫ್ ಏನ್ ಹೇಳು ನಮ್ ಕರ್ನಾಟಕದಲ್ಲಿ. ನಮ್ಮ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆ ನಮ್ದು. ಮೆಂಬರ್ಶಿಪ್ ಇಲ್ಲ ನಮ್ದಕ್ಕೆ. ಅದೊಂದು ಈ ಥಿಯರಮ್ನ ನಮ್ದಾಗಿಸ್ಕೊಳ್ಳೋದೇ ನಮ್ದೊಂದು ಮೆಂಬರ್ಶಿಪ್. ಆದ್ರೆ ಅದರಲ್ಲಿ ನಮ್ಗೆಲ್ಲ ಸ್ಟ್ರೆಸ್ ಫ್ರೀ. ಆಫೀಸಿಂದ ಬಂದ ತಕ್ಷಣ ಒಂದು ಮರದ ಮೇಲೆ ಒಂದು ಪೋಸ್ಟರ್ ನೋಡ್ತೀವಿ, ಆ ಪೋಸ್ಟರ್ ಫೋನ್ ಮಾಡ್ತೀವಿ. ಫೋನ್ ಮಾಡಿ ತೆಗಿಯೋ ಅಂತೀವಿ, ಅವನು ತೆಗೀರಪ್ಪ ಅಂತೀವಿ. ಅವನು ನೀನ್ಯಾರು, ನನ್ನಿಷ್ಟ ಅಂತಾನೆ. ತೆಗಿಯಲ್ಲೇ ಅಂತೀವಿ. ಯಾಕೆ ಹೇಳು? ಅದು ಗವರ್ನಮೆಂಟು ಸಂವಿಧಾನ ಪ್ರಕಾರ ಅವನು ಮಾಡಿರೋ ತಪ್ಪು, ನೀನ್ ಮಾಡಿರೋ ಸರಿ. ಅಲ್ಲೇ ನಿನಗೆ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ. ಏನು ಅಂದ್ರೆ ನಿನ್ನಲ್ಲಿ ಸರಿ ಅನ್ನೋ ಭಾವನೆ ಇದೆಯಲ್ಲ, ಅಲ್ಲಿ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ. ಅವನಿಗೆ ಏನೋ ಒಂದು ಸಮಾಧಾನ, ನಾನು ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೀನಿ, ಆ ಮರನ್ ಕಾಪಾಡಿದೀನಿ, ಆ ಗಿಡನ್ ಕಾಪಾಡಿದೀನಿ, ಆ ಪ್ರಾಣಿನ್ ಕಾಪಾಡಿದೀನಿ, ಪಕ್ಷಿನ್ ಕಾಪಾಡಿದೀನಿ. ಆ ಸ್ಟ್ರೆಸ್ ಬರ್ಸ್ಟ್ ಇದೆಯಲ್ಲ, ಕ್ಯಾನ್ಸರ್ನು ಕೂಡ ಕ್ಯೂರ್ ಮಾಡ್ಬಿಡುತ್ತೆ. ಅದಕ್ಕೆ ನಮ್ಮ ಹುಡುಗರಿಗೆ ಅನಾರೋಗ್ಯನೇ ಬರಲ್ಲ. ಇವೆಲ್ಲ ಸೀಕ್ರೆಟ್ಸ್ ಕಲ್ತ್ಕೊಂಡ್ವಿ ನಾವು. ಒಂದೇ ಒಂದು ತಿಳ್ಕೊಬೇಕು, ಎಲ್ಲರಿಗೂ ಬದುಕುವ ಹಕ್ಕಿದೆ. ಓಕೆ, ನೀನ್ ತಿಂತೀಯಪ್ಪ ಈ ಮರನ, ನನ್ ಮುಂದೆನೆ ಕಡಿದು ತಿನ್ಬಿಡು, ನಾನು ಏನು ಮಾತಾಡಲ್ಲ. ಅದು ತಿನ್ನೋದಕ್ಕೆ ಬಳಸ್ತಾ ಇದೆಯಾ? ಇಲ್ಲ. ಸುಮ್ನೆ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ಗೆಲ್ಲ ಬಳಸ್ತಾ ಇದೆಯಾ? ತಪ್ಪು. ಅದನ್ನ ನೀನು ಆ ಮರಕ್ಕೆ ಪಾತಿ ಕಟ್ಟಿಲ್ಲ, ತಪ್ಪು. ಅದನ್ನ ಬಳಸ್ಕೊತಾ ಇದೆಯಾ ನೀನು? ಅದು ನಮ್ಮ ಪಬ್ಲಿಕ್ ಪ್ರಾಪರ್ಟಿ, ಅದು ಸಾರ್ವಜನಿಕ ಹಕ್ಕು. ಅದು ನಿನ್ನ ಮನೆ ಕಾಂಪೌಂಡ್ ಅಲ್ಲಿ ಇದ್ರು ಕೂಡ ಅದ್ರ ಉಸಿರು ನಮ್ಗೆಲ್ಲ ಸಿಗ್ತಾ ಇದೆ. ಅದಕ್ಕೆ ಅರಣ್ಯನೇ ಅದಕ್ಕೆ ಮಾಲೀಕ. ಅರಣ್ಯ ಅಧಿಕಾರಿಗಳು ಪ್ರಕಾರ ನಾವೇನಾದ್ರೂ ಅರಣ್ಯ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಮಾಡೋದಿಲ್ಲ. ಅರಣ್ಯಾಧಿಕಾರಿಗಳೇ ನಮ್ಮ ಹೊಸಕೋಟೆಯಲ್ಲಿ ಗಿಡ ಕಡಿದ್ರು, ನಾವು ಹೋಗ್ಬಿಟ್ಟು ತಪ್ಪು ಮಾಡಿದಿರಪ್ಪ ನೀವು ಅಂತ ಹೇಳಿದ್ರೆ ಗಪ್ ಚಿಪ್ ತಲೆ ಬಗ್ಗಿಸ್ಕೋಬೇಕಷ್ಟೇ, ಬೇರೆ ಏನೂ ಇಲ್ಲ. PM ಕೂಡ ತಪ್ಪು ಮಾಡಿದ್ರೆ ನಿಮ್ ಮುಂದೆ ಕೈ ಕಟ್ಟು ನಿಂತ್ಕೋಬೇಕು. ಅದು ನಮ್ಮ ಸಂವಿಧಾನ. ಅದನ್ನೇ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ನಾನು ಹನು ಮನ ಧನದಿಂದ ಶಿರಸ ವಚಸ ಮನಸ ಜಾನುಭ್ಯಾಂ ಖರಾಭ್ಯಾಂ ಪದ್ಮ್ಯಾಂ ಪ್ರಣವ ಅಷ್ಟಾಂಗ ಉಚ್ಚತೆ ಅಂತ ಹೇಳಿದ್ರು. ಸರ್ವ ಶೀರ್ಷಾಷ್ಟ ನಮಸ್ಕಾರ. ಅಂತಹ ದೊಡ್ಡ ಕೆಲಸ ಅದು ಸಂವಿಧಾನ. ಅರ್ಥ ಆಯ್ತಾ? ನಿಜ ನಿಜ ಸರ್, ಕರೆಕ್ಟ್, 100%. ಆಯ್ತು. ಬ್ಯಾಂಗ್ಳೂರ್ ಇವಾಗೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಸರ್. ನೋಡ, ಅದೇ ನಿನ್ನ ಮೆಂಟಾಲಿಟಿ. ಯಾವ ಊರ್ಗೋದ್ರು ಅದೇ ಭಾವನೆ.
ಆಕ್ಚುಲಿ ನೀನು ಬೇಜಾರಾಗಬಾರ್ದು. ನಿನ್ನನ್ನ ಕಾರಾಗೃಹದಲ್ಲಿ ಇಟ್ಟರು ಸಂತೋಷವಾಗಿರ್ಬೇಕು. ಅದನ್ನ ಕಲ್ತ್ಕೋ ಫಸ್ಟ್. ಏನ್ ನೀನ್ ಬೇಜಾರಾಗೋದು? ಏನೋ ಬೇಜಾರಾಗೋದು? ಇವೆಲ್ಲ ಬಿಟ್ಬಿಡು. ಈ ರೀತಿ ಮೆಂಟಾಲಿಟಿನೇ ಇಟ್ಕೋಬಾರ್ದು. ನಾನು ಹೇಳಿದೀನಿ ನಿನಗೆ, ಪಬ್ಲಿಕ್ ಟಾಯ್ಲೆಟ್ ಅಲ್ಲಾದ್ರೂ ಸಂತೋಷವಾಗಿರು. ನಾವ್ ಇಷ್ಟಾದ್ರೂ ಸುಖವಾಗಿದ್ದೀವಿ. ನೀನ್ ತಾಲಿಬಾನ್ ಅಲ್ಲಿ ಇಲ್ವಲ್ಲ, ನೀನ್ ಯಾವ್ದೋ ಸ್ವತಂತ್ರ ಇಲ್ದಿರೋ ನಾಡಲ್ಲಿ ಇಲ್ವಲ್ಲ, ನೀನ್ ನಾರ್ತ್ ಕೊರಿಯಾದಲ್ಲಿ ಇಲ್ವಲ್ಲೋ. ಹೋಗ್ಲಿ ಒಂದ್ ಕೆಲಸ ಮಾಡು, ಬ್ಯಾಂಗ್ಳೂರ್ ಸರಿ ಇಲ್ಲಪ್ಪ, ನೀನ್ ನಾರ್ತ್ ಕೊರಿಯಾಗ ಹೋಗ್ತೀಯಾ? ಅದೇ 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 ಸರ್, ನಿಜ ನಿಜ 100% ನೀವು ಹೇಳ್ತಾ ಇರೋದು. ತಪ್ಪಾಯ್ತು ಬ್ಯಾಂಗ್ಳೂರು ಅಂತ ಹೇಳಿ. ತಪ್ಪಾಯ್ತು ಬ್ಯಾಂಗ್ಳೂರ್ ಅಂದ್ರೆ ಬ್ಯಾಂಗ್ಳೂರ್ ಅದು ಗೊತ್ತು. ನೀನ್ ಬ್ಯಾಂಗ್ಳೂರ್ನ ಹೇಳ್ತಿಲ್ಲ, ಬ್ಯಾಂಗ್ಳೂರ್ ಸಿಚುಯೇಷನ್ ಹೇಳ್ತಿದ್ಯಾ. ಅದು ಬ್ಯಾಂಗ್ಳೂರ್ನೇ ಬೈದಂಗೆ. ಆಕ್ಚುಲಿ ಬೆಂಗಳೂರು ಇವಾಗ ಭೂಮಿನ ನಾವು ಬೈದಂಗೆ. ಭೂಮಿ ಸರಿ ಇಲ್ಲ ಅಂದ್ರೆ ಭೂಮಿ ಒಂದ್ಸಲ ನೋವು ತಡ್ಕೊಳಕ್ ಆಗದೆ ಇದ್ದಾಗ ಒದರ್ಕೊಳತ್ತೆ. ನೀವೆಲ್ಲ ಹಳ್ಳಿಯವರಾದ್ರೆ ಗೊತ್ತಾಗತ್ತೆ. ಈ ದನ ಮೈ ಒದರುತ್ತೆ, ಹಸು ಇವೆಲ್ಲ ಮೈ ಹಿಂಗ್ ಒದರತ್ತೆ. ಬೇರೆ ಯಾರು ನಮ್ ಚರ್ಮನ್ ನಾವು ಒದರಕ್ ಆಗಲ್ಲ. ಅದು ಹಂಗೆ ಭೂಮಿ ಒದರದೆ ಭೂಕಂಪ ಆಗಿದೆ ಅಂದ್ರೆ ಎಲ್ಲಾ ಬಿದ್ದೋಗ್ತೀವಿ ನಾವು. ಸ್ವಚ್ಛ ಆಗೋಗುತ್ತೆ ಭೂಮಿ. ತನ್ನಷ್ಟಕ್ಕೆ ತಾನು ಸ್ವಚ್ಛ ಮಾಡ್ಕೊಳ್ಳೋ ಶಕ್ತಿ ಭೂಮಿಗೆ ಮಾತ್ರ ಇದೆ. ಹಾಗಾಗಿ ಬ್ಯಾಂಗ್ಳೂರ್ ಮನ್ಸು ಮಾಡಿದ್ರೆ 2 ನಿಮಿಷದಲ್ಲಿ ಸ್ವಚ್ಛ ಆಗುತ್ತೆ. ನಾವು ಭಾರ ಆಗ್ಬಾರ್ದು ಸರ್. ಬ್ಯಾಂಗ್ಳೂರ್ ಸ್ವಚ್ಛ ಆಗೋದಾದ್ರೆ ಮೊದ್ಲು ಏನ್ ಮರಗಳಿತ್ತು ಅದೆಲ್ಲ ವಾಪಸ್ ಗಾರ್ಡನ್. ಎಲ್ಲಿ ನಾವು ಪ್ರಾಣಗಳು ಒತ್ತೆ ಇಟ್ಟು ಓಡಾಡ್ತಾ ಇದೀವಿ, ಅರ್ಥನೇ ಮಾಡ್ಕೊತಾ ಜನ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸರ್ವಿಸ್. ಥ್ಯಾಂಕ್ ಯು. ನಾನಲ್ಲ, ಹುಡುಗರು, ನಾನು ಒಬ್ಬನೇ ಮಾಡ್ಕೊತಿದ್ದೆ. ಹುಡುಗರು ಫಾಲೋ ಮಾಡ್ಬಿಟ್ರು ಅಷ್ಟೇ. ಅದೊಂದು ಅನುಸಂಧಾನ ಅಷ್ಟೇ. ನಾನು ಅನ್ಕೊಂಡೇ ಇರ್ಲಿಲ್ಲ ಹಿಂಗಾಗತ್ತೆ ಅಂತ. ಅಂದ್ರೆ ಅವರಲ್ಲೂ ಇತ್ತು ಎಲ್ಲ. ಅದೊಂದು ಪಾಕತಾಳಿ, ಅದು ಎಲ್ಲರೊಳಗೂ ಒಟ್ಟಿಗೆ. ಆಕ್ಚುಲಿ ಎಷ್ಟೋ ಸಲ ಅವರೇ ನಮಗ್ ಗುರುಗಳಾಗ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೋರಾಡ್ತಾರೆ. ನಾನೇ ಯಾಕಾದ್ರೂ ಶುರು ಮಾಡಿದ್ನೋ ಅನ್ಸ್ಬಿಡುತ್ತೆ. ಆ ಲೆವೆಲ್ಗೆ ಹೋರಾಡ್ತಾರೆ ಪಾಪ. ಆ ಲೆವೆಲ್ಗೆ ಅವ್ರ ಮನೇಲಿ. ಅಯ್ಯೋ. ಓಕೆ ಬಂಗಾರು. ಓಕೆ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್.